ಹೊತ್ತು ಇರೋದಕ್ಕೂ ಆಗಲ್ಲ ಅಂತ ಹೇಳಿದ್ರು. ಸರಿ ನೋಡಿ ಡಿಮಾರ್ಟ್ ಕರ್ಕೊಂಡು ಹೋಗು ಅಂದೆ. ಇವಾಗ ಒಂದು 5,000 ಟ್ಯಾಕ್ಸ್ ಹಾಕ್ಸ್ತಾಳೆ ಗ್ಯಾರಂಟಿ ನಮ್ಮ ಮನೆಯವ್ರಿಗೆ. ನೋಡಿ ನಮ್ಮ ಚಿನ್ನಿಗೆ ಇವಾಗ ನೆನಪು ಬಂದುಬಿಟ್ಟಿದ್ದೀವಿ ನಾವು. ಬಂದಿದ್ದಾಳೆ ಇವತ್ತು. ನೆನ್ನೆಲ್ಲ ಅವ್ರ ದೊಡ್ಡಮ್ಮವ್ರು ಇದ್ದಿದ್ದಕ್ಕೆ ನಮ್ಮನ್ನೆಲ್ಲ ಕ್ಯಾರೇ ಅಂದಿಲ್ಲ. ಕರ್ಕೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲರೂ ಒಂದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಾಂಟಿಯವ್ರ ಅಕ್ಕನ ಮಗಳು, ಮಾಂಟಿಯವ್ರ ಅಕ್ಕನ ಮಗಳು, ನಮ್ಮ ಮಾಂಟಿಯವ್ರದ್ದು. ನಮ್ಮ ಮಾಂಟಿ ನಮ್ಮದು ಅಂತ ಹೇಳಿದ್ವಿ ಇವಾಗ. ಅಲ್ಲಲ್ಲಲ್ಲಲ್ಲಲ್ಲ ನಮ್ಮ ಮಾಂಟಿ ಅಂತ ಹೇಳ್ತಾರೆ. ನಿಮ್ಮ ಆಂಟಿನೇ ನಮ್ಮ ಯಜಮಾನ್ರು ಆಂಟಿ ಅಂತಾರೆ ಅವ್ರನ್ನ. ಅದಕ್ಕೆ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಬೆಳಗ್ಗೆ ಬಂದಿದ್ದಾರೆ. ನಮ್ಮಮ್ಮ ನಿನ್ನೆ ಬಂತು. ನೋಡಿ ಇಲ್ಲೇ ಸ್ಪಾಟಲ್ಲಿ ಒಬ್ಬರು ಇವತ್ತು ಆಕ್ಸಿಡೆಂಟ್ ಮಲ್ಲಪ್ಪ ಆಯ್ತಲ್ಲ. ಕಡೆ ದೇವಸ್ಥಾನ ಐತೆ ಮೇಡಮ್, ಅಲ್ಲಿ ಕಟ್ಟಾರೆ ದೇವಸ್ಥಾನ. ಗಾಡಿಗಳೆಲ್ಲ ಇಲ್ಲೇ ಇರಬೇಕಾಗಿತ್ತಲ್ಲ. ಇಲ್ಲೊಂದು ದೇವಸ್ಥಾನ ನಮ್ಮ ಅಪ್ಪ ಇವತ್ತು ಶ್ರೀನಿವಾಸ ಸಾಗರ ಕರ್ಕೊಂಡು ಹೋಗ್ತಾರೆ ಗೈಸ್. ಅಲ್ಲಿ ಬೋಟಿಂಗ್ ಇದೆ ಅಂತೆ, ಅಲ್ಲಿ ಹೋಗ್ತೀವಿ. ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಫಿಕ್ಸ್ ಆಗಿದ್ದೀವಿ, ನೀವು ಫಿಕ್ಸ್ ಆಗಿಬಿಡಿ ಅಷ್ಟೇ. ನಮ್ಗೆ ಅವೆಲ್ಲ ಹೇಳಂಗೆ ಇಲ್ಲ. ನಾನು ಅಲ್ಲಿ ಹರ್ಷಿತಾನ್ ಕೂಡ ರೆಡಿ ಮಾಡಿದ್ದೀನಿ. ನೀನು ಇರ್ಬೇಕಾದ್ರೆ ಬಸ್ ಏನಕ್ಕೆ ಕರ್ಕೊಂಡೋಗು, ಅದೆಲ್ಲ ನಮಗೆ ಗೊತ್ತಿಲ್ಲ, ಕರ್ಕೊಂಡೋಗ್ಬೇಕಷ್ಟೇ. ಅಲ್ಲ ಗೈಸ್, 1 ವೀಕಿಂದ ನಾನು ಮನೇಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೂ ನಾನು ಬಿಡಲ್ಲ ಮನೇಲಿ. ಇವಾಗ ನೋಡಿ ಅವ್ರನ್ನ ಕೇಳಿದ್ರು ಅವ್ರು ಕರ್ಕೊಂಡು ಹೋಗ್ತಾ ಇಲ್ಲ ನಮ್ಮನ್ನ. ಏನು ಏನ್ ಟ್ರಿಪ್ ಆಯ್ತು ಇಲ್ಲಿ? ಹಾ ಹೌದಂತೆ. ಬೋಟಿಂಗ್ ಚೆನ್ನಾಗೈತಲ್ಲ, ಅಲ್ಲಿ ಹೋಗೋಣ. ಬೋಟಿಂಗ್ ಹೋಗ್ಬೋದು, ಏನು ಚೆನ್ನಾಗಿದೆ. ಮೊದ್ಲಿರ್ಲಿಲ್ಲ, ಇವಾಗ ಬೋಟಿಂಗ್ ಐತೆ. ಇಲ್ಲೇ ಘಾಟಿ ಹೋದ್ರೆ ಇದಕ್ಕೂ ಹೋಗಿ ಬರ್ಬೋದು ಹಂಗೆ. ಅದಕ್ಕೆ ಹೋದ್ರೆ ಅದೇ ಈಶಾಗಿ ಜಾಸ್ತಿ ಜನ ಇರ್ತಾರೆ. ಎಲ್ಲಾದ್ರೂ ಕರ್ಕೊಂಡು ಹೋಟ್ಲಲ್ಲಿ ನಾನು ಇವತ್ತು ಆಚೆ ಕರ್ಕೊಂಡೋಗ ಅಷ್ಟೇ. ಏನೋ ನೋಡೋಣ ಗಿಡನ ಎಲ್ಲ ಗೈಸ್. ಇವತ್ತು ಫಿಕ್ಸ್ ಗೈಸ್, ನಾವು ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿ ಬೋಟಿಂಗ್ ಎಲ್ಲ ಕಮೆಂಟ್ ಮಾಡ್ತಾರೆ. ಏನಂತ? ಇಷ್ಟೊಂದು ಟ್ರಾಫಿಕ್ ಇಲ್ಲಿ ಸಾಮಾನ್ಯವಾಗಿ ಇರಲ್ವಲ್ಲ ಟ್ರಾಫಿಕ್ಕು, ಖಾಲಿ ಇರ್ತೈತಲ್ಲ ಮೊಯ್ದು. ಬೋಟಿಂಗ್ ಕರ್ಕೊಂಡೋದ್ರೆ ಪೂಜಾದೆ ಅಂತ ಹೇಳ್ಬಿಡು ಕಾಸು. ಕೊಟ್ಟಿದ್ರಲ್ಲ ಕೊಡಕ್ ನಿನ್ಗೆ. ಯಾರು ನನ್ಗೂ ಏನ್ ಕೊಡಲ್ಲ, ಅವರು ಉಂಡೆಯಲ್ಲಿ ಹಾಕೊಂತಾರೆ. ನಂಗೆ 2,000 ಕೊಟ್ಟಿದ್ದೆ, ಇಲ್ಲ ಅಂತ ಹೇಳಿಲ್ಲ. ಕುಡಿತಿರೋದು ₹1 ನಾನು ವಾಪಸ್ ಕೊಡ್ತೀನಲ್ಲ, ನೀನ್ ಕೊಡ್ತೀಯಾ? ಕೊಡಲ್ವಾ? ಯಾವತ್ತ ಕೊಟ್ಟಿದ್ರೆ ತಾನೇ ವಾಪಸ್ ಕೊಡಕ್ಕೆ. ನೀನ್ ಕೇಳಿದ್ರೆ ತಾನೇ ನನ್ನನ್ನ ಕೊಡಕ್ಕೆ, ಕೇಳ್ದಿರನೇ ಕೊಡ್ತಾರ. ಹೋದ್ರೆ ಹೋಗ್ಲಿ, ಸರಿ ಕೊಟ್ಬಿಡ. ಕೊಟ್ರೆ ಕೊಡ್ತೀನಿ. ಕೊಟ್ಬಿಟ್ಟು
ಎಕ್ಸ್ಟ್ರಾ ಹಾಕ್ಬಿಡು. ಎಷ್ಟು ಸರಿ ನಿಮ್ಮ ಅಮ್ಮ ಹತ್ರ ಬೇಡ್ತಾ ಇರ್ತೀನಿ, ಆ ಟೈಮಲ್ಲಿ ಅಯ್ಯೋ ಅನ್ಸಲ್ವಾ, ಇಂದ ಪಾಪ ನನ್ನ ಹತ್ರ ಐತೆ, ತಗೋ. ನನ್ನ ಹತ್ರ ಏನು ಅಷ್ಟು ಕಾಸು ಇಕ್ಕೊಂಡಿರ್ತೀನ ಏನು? 5,000 10,000 ಅಲ್ಲಡಮ್ಮ ಹೆಂಗೈತೆ ಕತೆ ನೀನ್ ತಗೊಂಡು. ಏಯ್ ನಾನು ಕೊಟ್ಟಿಲ್ಲೇನೆ ಅಮ್ಮ ನನ್ಗೆ ಇವಾಗ ನಾನು ಅಮ್ಮ 2,000 ಕೊಟ್ಟಿದ್ದೀನಿ, ಅಮ್ಮ ಎಕ್ಸ್ಟ್ರಾ ನನ್ಗೆ 100 ರೂಪೀಸ್ ಹಾಕೊಡ್ತೈತೆ ಅದಕ್ಕೆ. ಓ ಮೈ ಗಾಡ್, ಬಡ್ಡಿ ಬೇರೆ ಬೇಕಾ ನಿಂಗೆ? ಓ ದೇವ್ರೆ, ಕೊಡ್ತೀಯಾ? ಕೊಡ್ಬೇಕು. ಯಾಕೋ ನೋಡಿ ಎಂತ ಕಾಲ ಬಂದ್ಬಿಡ್ತು, ಮಕ್ಳಿಗೆ ಬಡ್ಡಿ ಹಾಕಿ ಕೊಡ್ಬೇಕಂತೆ ಅಪ್ಪ ಅಮ್ಮ. ಜೀವನನೇ ಬೇಜಾರಾಗ್ಬಿಡುತ್ತೆ. ನೋಡ್ಕೊಳ್ಳಿ ಎಲ್ಲ ನೋಡ್ಕೊಂಡ್ಬಿಟ್ರೆ ಇದ್ರೆ ತಾನೇ ಅವ್ರ ಹತ್ರ ನಿಮ್ ಕಷ್ಟಕ್ಕೆ ಬಳಸ್ಕೊಳ್ಳೋದು. ಅದೇನೋ ಒಂದ್ ಡೈಲಾಗ್ ಆಗ್ತಾ ಇತ್ತು ಆಂಟಿ, ಮತ್ತೋಗ್ಬಿಟ್ರೆ. ಇವಾಗ ನಾನ್ 2,000 ರೂಪಾಯಿ ಕೊಟ್ಟಿದ್ದೀನಿ, ಅದಕ್ಕೆ 100 ರೂಪಾಯಿ ಹಾಕೊಟ್ರೆ ಅದು ಮುಂದಿನ ಸರಿ ಕೊಡ್ಬೇಕಾದ್ರೆ ಇನ್ನ ಜಾಸ್ತಿ ಅದು ಹಂಗಾದ್ರೆ ಎಷ್ಟು ಬೇಕು ನಾನೇ ಕೊಡ್ತೀನಿ, ನನ್ಗೆ ಹಾಕಿ ಕೊಡ್ತಾ ಇರ್ರಿ ಹಂಗಾದ್ರೆ. ಅಲ್ಲಮ್ಮ ಪೂಜಾ ಕೇಳಿದ್ಲ? ಕೇಳಿದ್ ನೀವು ತಾನೇ, ಕೇಳೋರು ಹಾಕೊಡಿ. ಇದೇ ಫಸ್ಟ್ ಟೈಮ್ ಅವ್ರ ಅಜ್ಜಿ ಬಿಟ್ಕೊಡ್ತಾ ಇಲ್ಲ ಪೂಜಾನ. ಇದು ನಿಜಾನಾ? ಕಷ್ಟಕ್ಕೆ ಯಾರು ಕೇಳ್ತಾರ ಅವ್ರು ಹಾಕೊಡ್ಬೇಕು. ನಿಮ್ಗೆ ಬೇಕಾದ್ರೆ ಎಮರ್ಜೆನ್ಸಿ. ಖುಷಿ ಆಗೋದ್ಲಿ ಪೂಜಾ, ಅವ್ರ ಅಜ್ಜಿ ಬಿಟ್ಕೊಡ್ತಾ ಇಲ್ಲ. ಇಷ್ಟ ದಿನ ತಮ್ಮನ ಕಡೆ ಸಪೋರ್ಟ್ ಮಾತಾಡ್ತಾ ಇದ್ರು. ಅಲ್ಲ ಇವಾಗ ಕೊಡಿಲ್ಲ ಪಾಯಿಂಟ್ ಐತೆ, ಅದಕ್ಕೆ ಅಜ್ಜಿ ನನ್ನ ಕಡೆ ಸಪೋರ್ಟ್ ಬಂದು ಮಾತಾಡ್ತಾ ಇರೋದು. ಹೋಗ್ಲಿ ಬಿಡಿ, ಇನ್ಮೇಲೆ ಬಡ್ಡಿ ಕೊಟ್ಬಿಡೋಣ ನಮ್ಮ ಪೂಜಾ ಹತ್ರ ಇಸ್ಕೊಂಡು. ನಿಮ್ಗೆ ಕಷ್ಟದ ಟೈಮ್ ಕರೆಕ್ಟಾಗಿ ಕೊಡ್ತಾರಲ್ಲ, ಅದು ಮೇನ್ ನೀವು ತಿಳ್ಕೊಬೇಕಾಗಿದೆ. ಅದೇ ಅಲ್ಲ, ಯಾವುದು ಹಾಲು RD ಕನ್ವೆನ್ಷನ್ ಆಗಲ್ಲ, RD ಯಾವ ಸರ್ಕಲ್ ಅಲ್ಲ, ಆ ಸರ್ಕಲ್ TB ಸರ್ಕಲ್. ಅಡ್ಪುಲ್ ಕಾರೆಲ್ಲ ಪೋಯ್ ಆಡುತ್ತೆ, ರೇಟ್ಲಿ ಚಾಡಿಸಿರ್ತಾರೆ. ನಮ್ಮ ಅಮ್ಮಗೆ ಹೇಳಿದ್ ಕೇಳ್ಬೇಕು. ತಮ್ಮನ ಬಾರುದ್ದ ಹೂವಾಗೆ ಇಷ್ಟೊತ್ತಾಗ್ಬೇಕಾ ಅಂತೈತೆ. ಎಂತ ಮಳ್ಮ 50 ರೂಪೀಸ್ ಮಜ್ಜಿಗೆ ಮಾಡಕ್ ಕೆಲ್ಸ ಇಲ್ಲ. 50 ರೂಪಾಯಿ ಕೊಟ್ಟ ಮೂವನ್ ಮುಡ್ಕೊಂಡಿಲ್ಲ ಅಂದ್ರೆ ಏನಾಗ್ತೈತೆ? ಮುಡ್ಕ ಎಷ್ಟನ ಆಗ್ಲಿ ಮುಡ್ಕೊಬೇಕು. ಅಯ್ಯಪ್ಪ ಯಾವ್ದೋ ಕುತ್ಕೊಂಡಲ್ಲ ದುಂಡೆ ಪೂಲು ಅದೇ ಶೆಟ್ ಗಿಡದಲ್ಲಿ ಸಖತ್ತಾಗಿ ಬಿಡ್ತಾವ ಹೂವಾಗ್ಲು, ಫ್ರೆಶ್ ಆಗಿರ್ತೀನಿ. ಗಿಡದಲ್ಲಿತ್ತು ಆದ್ರೆ ಅದನ್ನ ಬಿಡ್ಸಕ್ಕೆ ಆಗಿಲ್ಲಲ್ಲ. ಇವತ್ತು ಅದೇನೋ ಅಲ್ಲಿ ಇದೇನೋ ಸತ್ತೋಗ್ಬಿಟ್ಟೈತೆ ವಾಸನೆ ಅಂತ, ಅದಕ್ಕೆ ಹೋಗ್ಲಿಲ್ಲಪ್ಪ. ಸರುಂಡು ಅಂಟಿದ್ವಿ. ಹೈ ಫುಲ್ಲಾಗಿ ರೆಡಿ ಆಗ್ಬಿಟ್ಟಾರೆ ನಮ್ಮ ಉಮಾ ಆಂಟಿ ಅವರು ಅಂತ. ಕೂಕ ಶಬ್ದನ ಫ್ರೆಂಡ್ಸ್, ನಮ್ಮ ಉಮಾ ಆಂಟಿ ಅವ್ರು ನೋಡಿ ಏನು ಸೂಪರಾಗಿ ರೆಡಿ ಆಗಿದ್ದಾರೆ. ಫುಲ್ಲು ಹುಡುಗಿಗಿನ ಫುಲ್ ಮಿಂಚಿಂಗು. ಮಗಳದ್ದು ಎಂಗೇಜ್ಮೆಂಟ್ ಅದೇ ಅಲ್ಲ, ಮಿಂಚೋದ್ ಬೇಡ. ಗೈಸ್, ನಮ್ಮಮ್ಮವ್ರು ಇನ್ನೊಂದು ಟ್ರಿಪ್ ಹೋಗಿದ್ದಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ನೋಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಗೈಸ್, ನಮ್ಮಪ್ಪನ ಶ್ರೀನಿವಾಸ ಕರ್ಕೊಂಡು ಹೋಗೋದ್ರೆ ಡಿಮಾರ್ಟ್ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಪೂಜಾ 2 ಆಪ್ಷನ್ ಕೊಟ್ಲು ಅದಕ್ಕೆ. ಇವಾಗ ಹೋದ್ರೆ ಅಲ್ಲೇನು ಟೈಮ್ ಆಗೋಗುತ್ತೆ, ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೂ ಆಗಲ್ಲ ಅಂತ ಹೇಳಿದ್ರು. ಸರಿ ನೋಡಿ ಡಿಮಾರ್ಟ್ ಕರ್ಕೊಂಡು ಹೋಗು ಅಂದೆ. ಇವಾಗ ಒಂದು 5,000 ಟ್ಯಾಕ್ಸ್ ಹಾಕ್ಸ್ತಾಳೆ ಗ್ಯಾರಂಟಿ. ನಮ್ಮ ಮನೆಯವ್ರಿಗೆ ಬಡಿಸ್ತಾಳೆ. ಅಲ್ಲಿ ನೀನು ಜಾಬ್ ಹುಷಾರ್ನಲ್ಲಿ ಏನ ಕಾರಲ್ಲಿ ನನಗೆ ಕ್ಯಾರಿ ಬ್ಯಾಗ್ ಅನ್ಬೇಕು. ಏನಕ್ಕೆ ಫ್ರೆಂಡ್ಸ್ ನೋಡಿ, ಅವರಪ್ಪನ ಇವತ್ತು ಮುಂಡಾಯಿಸ್ತಾಳೆ ಗ್ಯಾರಂಟಿ. ಏನೇನೋ ಟಾಪ್ಗಳು ಎತ್ಕೊಬೋದು. ಅದು ಎಷ್ಟು ಎತ್ಕೊಂಡಿದ್ದಾಳೆ ನೋಡಿ. ಫಸ್ಟ್ ಟೈಮ್ ಇಷ್ಟು ಶಾಪ್ ಮಾಡ್ತೀನಿ. ಅದೇ ಅಲ್ವಾ,
ಫಂಕ್ಷನ್ಗೆ ಹೋಗಿ ಹಿಂಗೆ ಬಂದು ಚೆನ್ನಾಗಿಲ್ಲ. ನಿಮ್ಮ ಅಪ್ಪನ ಕೇಳಿ, ನನಗೆ ಗೊತ್ತಿಲ್ಲ. ನಮ್ಮ ಪೂಜಾ ಡಿಮಾರ್ಟಲ್ಲಿ ಬಿಟ್ಟರೆ ಇವತ್ತೆಲ್ಲ ಇಲ್ಲ ಇದ್ಬಿಡ್ತಾಳಲ್ಲಮ್ಮ, ಬರೋದೇ ಇಲ್ಲ. ನಮ್ಮ ಪೂಜಾ ಅವಾಗಿಂದ ಸೆಲೆಕ್ಟ್ ಮಾಡಿದ್ದು. ನಮ್ಮ ಅಪ್ಪನ ಕೇಳೋಣ, ಪೂಜಾ ಬೆಸ್ಟ್ ಅನ್ಸುತ್ತಾ? ಗೊತ್ತಾ ಏನು ಗೊತ್ತು, ಇಷ್ಟೊಂದು ಪರ್ಚೇಸ್ ಮಾಡಿಬಿಟ್ಟಿದೀಯಾ? ಈ ಟವಲ್ಗಳು ಏನಕ್ಕೆ ಮನೆಯಲ್ಲವೇ? ನನಗೆ, ನಿನಗ ಅದೆಷ್ಟು ಇಲ್ಲು ಗೈಸ್. ಫೈನಲಿ ಶಾಪಿಂಗ್ ಮಾಡ್ಕೊಂಡು 5000 ರುಪೀಸ್ ನಮ್ಮ ಡ್ಯಾಡಿಗೆ ಕಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀನಿವಾಸ ಸಾಗರ ಕರ್ಕೊಂಡು ಹೋಗಿದ್ರೆ ಎಲ್ಲಾದರೂ 1000 ರುಪೀಸಲ್ಲಿ ಆಗೋಗಿರೋದು. ಹೋಗ್ಬಿಟ್ಟು ಡಿಮಾರ್ಟ್ ಕರ್ಕೊಬಂದಿದ್ದಾರೆ, ಅದಕ್ಕೆ 5000 ಬಿಲ್ ಆಗಿದ್ದು. ಬೇಕಾಗಿರೋದು ಎಷ್ಟು ಐಟಮ್ ತಗೊಂಡಿದ್ದಾರೆ. ಎಲ್ಲ ನಮ್ಮ ಪೂಜೆನ ಜಾಸ್ತಿ ಶಾಪಿಂಗ್ ಮಾಡಿರೋದು. ಇಲ್ಲ ಗೈಸ್, ನಂದು ಸ್ವಲ್ಪ ಕಮ್ಮಿನೇ. ಕಂಫರ್ಟ್ ಅಂತ ಮನೆಗೆ ಬೇಕಾಗಿರೋಂತ ತಗೊಂಡು ನಮ್ಮ ಡ್ಯಾಡಿ ಕೂಡ ತುಂಬಾ ಇಷ್ಟ. ನಾನು ತುಂಬಾ ಇಷ್ಟ. ನಾನು ತೋರಿಸ್ತೀನಿ ಬನ್ನಿ ಗೈಸ್, ಮನೆಗೆ ಹೋದ್ಮೇಲೆ ಎಷ್ಟು ತಗೊಂಡಿದ್ದೀನಿ ಏನು ಅಂತ. ಕಂಫರ್ಟ್ ಒಂದು, ಸ್ಲಿಪ್ಪರ್ ಒಂದು ವಿಮ್ ಸೋಪ್ ಅಷ್ಟೇ ತಗೊಂಡಿದ್ದಾರೆ, ಏನು ತಗೊಂಡಿಲ್ಲಪ್ಪ. ಹೌದಂತೆ. ಇನ್ನೇನು ನಮ್ಮಪ್ಪನೇ ಎಲ್ಲ ಎತ್ಕೊಂಡಿರೋದು ಜಾಸ್ತಿ. ನಂದು 5 ಮೇಲೆ ಜಾಸ್ತಿ ಇರಲಿ ನೋಡು. ಅದೇ ಮತ್ತೆ ನಾನೇನು ತಗೊಂಡಿದ್ದೀನಿ, ನಾನೇನಾದರೂ ಒಂದು ಪಾಪದು, ಇದು ನಂದು. ಸೈಡ್ಗಾಕಿ ನಮ್ದು ಬೇರೆ ಸೈಡ್ಗಾಕು. ನಿಮ್ದು ಕಾರಲ್ಲಿ ಇಟ್ಕೊಂಡು ಬ್ಯಾಗ್ ಜೋಡಿಸಿ ನಿನ್ನ ಮನೆ ತಕ ಹೋಗಿ ಎತ್ಕೊಂಬರೋದೇನು? ಚಾಕ್ಲೇಟ್ಸ್ ಇಲ್ಲೇ ರಾಗಿ ಮುದ್ದೆ ಅವು ಇಟ್ಕೊಬೇಕು, ಅಕ್ಕಿ ರಾಗಿ ಸಪ್ರೇಟಾಗಿ ಈ ಕಡೆ ಬ್ಯಾಗ್ ಎತ್ಕೊಬಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಆಮೇಲೆ ಆ ಕಡೆ ಎಲ್ಲ ಅದು ನಿಮ್ಮದೇ. ಸಿಕ್ಕಲ್ಲ. ಪ್ಯಾಂಟ್ 2 ಅಷ್ಟೇ 599. ಒಂದು ಕಮ್ಮಿ, ಇನ್ನೊಂದು ಜಾಸ್ತಿ. ವೈಟ್ ಜಾಸ್ತಿ ಅನ್ಕೊತೀನಿ ನೋಡಿ. ಎಲ್ಲ ಅವ್ರದ್ದೇ ಎತ್ಕೊಂಡಿರೋದು. ಮತ್ತೆ ನನ್ನ ಮೇಲೆ ಹೇಳ್ತಾರೆ ನಾನೇ ಜಾಸ್ತಿ ಎತ್ಕೊಂಡಿರೋದು ಅಂತ. ಬನ್ನಿ ಯಾರ್ಯಾರು ಎಷ್ಟೆಷ್ಟು ಆಗೈತೆ ನಾನು ಕೌಂಟ್ ಮಾಡ್ತೀನಿ. ನಾನು ಇನ್ನೂ ಒಂದಷ್ಟು ಟಾಪ್ಸ್ ಎತ್ಕೊಂಡಿದ್ದೆ. ಅಮ್ಮ ಎಲ್ಲ ಏನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಎತ್ತಾಗ್ತಿಲ್ಲ ಅಂತಿದ್ರೆ ನಿಂಗೆ ಇನ್ನೊಂದು 6000 ರೂಪಾಯಿ ಆಗಿರೋದು. ಏನು ಬೇಡ ಅಂದ್ಬಿಟ್ಟು ನಮ್ಮಮ್ಮ ಎಷ್ಟೊತ್ತು ಏನು ಮುಂದೆಲ್ಲ 200 ರೂಪಾಯಿ ಇಲ್ಲ. ಏನೇನು ಮುಂದೆಲ್ಲ ಸೇರಿದ್ರೆ 500 ರೂಪಾಯಿ ಆಗಲ್ಲ. ಯಾಕಾಗಲ್ಲ? ಇರೋ ಹಾಕ್ಬಿಟ್ಟಿಯಾ ಕೈ ಮೇಲೆ? ಬಿಡ ಐತ್ಲೇ ಅದು. ಹೋಗಮ್ಮ, ಇನ್ನೊಂದ್ಸರಿ ಶಾಪಿಂಗ್ ಮಾಡ್ಕೊಂಬ. ಅಲ್ಲೆಲ್ಲ ಹೋಗ್ತಾ ಇದೀಯಾ? ಕಾಸಿದ್ರೆ ಎಲ್ರಿಗೂ ಇಂದ ಜೋರಾಗಿ ಶಾಪಿಂಗ್ ಮಾಡ್ತೀವಿ. ಕಾಸಿಲ್ಲ ಅಂತ ಸುಮ್ಮನೆ ಅಷ್ಟಕ್ಕೆ ಬಂದಿರೋದು ಗೊತ್ತಾಯ್ತಾ? ಒಂದು ಐಟಮ್ಗೆ ಹೋದ್ರೆ ಒಂದೇ ಐಟಮ್ ಡಿಮಾರ್ಟ್ಗೆ ಬಂದರೆ ಒಂದು 10,000 ಜೋಬಲ್ಲಿ ಇಟ್ಕೊಂಡು ಬರ್ಬೇಕು. ನೋಡಿ ಅವರೇ ಎತ್ಕೊಂಡು ಹೋಗ್ತಾರೆ, ಇಲ್ಲೆಲ್ಲ ತಳ್ಳಿಕ್ಕಿಲ್ಲ. ಅವನು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ಟವನೇ ಗೈಸ್. ನಡಿಯಮ್ಮ, ನಾನು ಮುಂದೆ ಹತ್ಕೊಂತ ನಡಿ. ಅವನಿಗೇನು ನಾನು ಎಲ್ಲ ಬಿಟ್ಟರು ಬರ್ತಾನೆ. ಬಿಟ್ಬಿಡ್ತೀಯಾ? ಹಾಂ, ಹಂಗಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀಯಾ? ನನ್ನನ್ನು ಬಿಟ್ರೆ ನಾನು ಬರಲ್ಲ ಮನೆಗೆ. ಹೌದಾ? ಅಷ್ಟೊಂದು ದಡ್ಡಿ ಹಂಗಾದ್ರೆ ಗೊತ್ತಾಗೋಯ್ತು. ಒಂದು ಸರಿ 2 ಸರಿ ಹೋದ್ರೇನೆ ಗೊತ್ತಾಗಲ್ಲ. ಸುನೀಲ್ ಕೊಡಕ್ಕೆ ಹೋಗಿ ಜರ್ಕಿನ್ ತೆಚ್ಚಿ ಅಪ್ಪೆ. ಮ್ಯಾಕ್ಸಿಗೆ ಬಂದಿದ್ದೀವಿ. ಮ್ಯಾಕ್ಸಿಗೆ ಕರ್ಕೊಂಡ್ಬಂದಿದ್ದಾಳೆ. ನಾನೇನು ಹೇಳಿಲ್ಲ ಗೈಸ್. ಅಲ್ಲ ಅಜ್ಜಿ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಗ್ಲಾಸ್ ಐತಲ್ಲ, ಮಾಮ ಗ್ಲಾಸ್ ಐತೆ ಅಂದ್ರೆ ಟಿ ಶರ್ಟ್ಸ್ ನೋಡಮ್ಮ, ಚೆನ್ನಾಗೈತೆನಾ ನೋಡಿ. ನಮ್ಮ ಚಿನ್ನಿಗೆ ಇವಾಗ ನೆನಪು ಬಂದುಬಿಟ್ಟಿದ್ದೀವಿ ನಾವು. ಬಂದಿದ್ದಾಳೆ ಇವತ್ತು. ನೆನ್ನೆಲ್ಲ ಅವ್ರು ದೊಡ್ಡಮ್ಮವ್ರು ಇದ್ದಿದ್ದಕ್ಕೆ ನಮ್ಮನ್ನೆಲ್ಲ ಕ್ಯಾರೇ ಅಂದಿಲ್ಲ. ಇವತ್ತು ಮಾತ್ರ ಅತ್ತೆ ಎಲ್ಲಿರೋ ನೋವು ಇಲ್ಲಿಗೆ ಬಂದ್ಬಿಟ್ಟೈತಿ. ಮತ್ತೆ ಮುತ್ತು ಕೊಡೋದೇನು? ಅವನು ಯಾವಾಗಲೂ ಹಂಗೆ ಇರ್ತಾನೆ, ನಿಂತಾರಲ್ಲ ಅವನು. ಅಲ್ಲ ಮನಿ? ಹಾಯ್ ಮನಿ. ಹಾಯ್, ನೀನೇ ಹೇಳು. ಹಾಂ, ಲೈಕ್ ಮಾಡಿ, ಶೇರ್ ಮಾಡಿ, ಅದು ಹೇಳು ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ನಿಮ್ಮ ಅಜ್ಜಿ ಹೇಳ್ತೈತೆ ನೋಡು, ಹೇಳಮ್ಮ ನೀನು. ಸರ್ಪ್ರೈಸ್. ನಿಮ್ಮ ಅಜ್ಜಿ ಹೇಳ್ತೈತೆ ನೋಡಿ ಇವಾಗ. ಸರ್ಪ್ರೈಸ್. ಹೇಳಮ್ಮ, ನೀನು ಹೇಳಮ್ಮ ಒಂದ್ಸರಿ. ನಿನ್ನ ಮೊಮ್ಮಗಳಿಗೆ ಹೇಳೋಕ್ಕೆ ಬಂದಿಲ್ಲ, ನೀನು ಹೇಳು. ಸರ್ಪ್ರೈಸ್ ಸರ್ಪ್ರೈಸ್. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ಹ್ಞೂ ಸಬ್ಸ್ಕ್ರೈಬ್. ಹಾಂ, ವೆರಿ ಗುಡ್. ಹೇಳಮ್ಮ ನೀನು. ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸರ್ಪ್ರೈಸ್ ಸರ್ಪ್ರೈಸ್. ಸಬ್ಸ್ಕ್ರೈಬ್. ಅತ್ತೆ ಅವನ ಹತ್ರ ಕಿತ್ಕೋ. ಇವಾಗ ನಮ್ಮ ಚಿನ್ನಿ ಒಂದು ಡ್ಯಾನ್ಸ್ ಮಾಡ್ತಾಳಂತೆ, ಅವಾಗಿಂದ ಹಿಡ್ಕೊಬಿಟ್ಟಿದ್ದಾಳೆ ನನ್ನ. ನಾನು ಮಾಡು ಅಂದಾಗ ಮಾಡಲ್ಲ, ಇವಾಗ ಹಿಡ್ಕೊಂಬಿಟ್ಟಿದ್ದಾಳೆ. ಅವೆಲ್ಲ ಎತ್ತಟ್ಟೆಗಳು ಎಲ್ಲ ಅವೆಲ್ಲ ಗುಡ್ಸು. ಬಂಗಾಳಿ ನೀನು ಹೆಣ್ಮಗು, ನೀನು ಗುಡಿಸ್ಬೇಕು. ನೀನು ಹೆಣ್ಮಗು ಗುಡಿಸ್ಬೇಕು ಬೈಲಿ. ಕಮ್ 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 ಬೇಬಿ. ನೀನು ಹೆಣ್ಮಗುನ ಗಂಡು ಮಗುನ? ಗಂಡು. ಶೇಟ್, ಹೆಣ್ಮಕ್ಳಿಗೆ ಅವಮಾನ ಆಗೋಯ್ತು. ಬಾಯ್ ಅಂತೆ. ನೀನು ಹೆಣ್ಮಗುನ ಗಂಡು ಮಗುನ? ಹೆಣ್ಮಗು. ಅಯ್ಯೋ ಶೇಟ್, ಇವನ್ನೆಲ್ಲ ಉಲ್ಟಾ ಹೇಳ್ತಾರೆ ಇವರು. ಕರೆಕ್ಟಾಗಿ ಹೇಳ್ಬೇಕು ಹಂಗೆಲ್ಲ. ಹೈ ಗುಡ್ಸ, ಹಂಗಾದ್ರೆ ನೀನು ಹೆಣ್ಮಗು ತಾನೆ, ಗುಡ್ಸ. ನೋಡು, ಹೆಣ್ಮಕ್ಳು ಆದ್ಮೇಲೆ ಗುಡಿಸ್ಬೇಕು. ನೀನಿಲ್ಲ, ನೀನು ಅಂದೆ ತಾನೆ ನಾನು ಹೆಣ್ಮಗು ಅಂತ, ಗುಡ್ಸು. ನೋಡಿ ಎಂಥ ಮಕ್ಳು ಇವ್ರು, ನಮಗೇನೆ ಚಳ್ಳೆ ಅಂತ ತಿನ್ನಿಸ್ತಾರೆ. ಹಿಂಗೆ ಹಾಕ್ಬಿಡಿ, ಹಿಂಗೆ ಹಾಕ್ಬಿಡಿ. ಚಿನ್ನಿ ನೀನು ಗುಡಿಸ್ಬೇಕು, ಇವಾಗಿಂದ ಕಲ್ತ್ಕೋಬೇಕು. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲನೂ. ಹಿಂದೆ ಹಾಕ್ತಾವ್ರೆ. ಅಜ್ಜಿಗೆ ಹೆಲ್ಪ್ ಮಾಡ್ಬೇಕು ತಾನೆ ನೀನು. ನೋಡಿ ಇವನು ಒಳ್ಳ ಮಂಚದ ಕೆಳಗಡೆ ತಳ್ತಾನೆ, ಬುದ್ಧಿವಂತ ಇವನು. ಎತ್ತ ಕೈಯಲ್ಲಿ ಎತ್ಕೊಳ್ಳೋ. ಎತ್ಬಿಟ್ಟು ಅಲ್ಲಿ ಸೈಡಲ್ಲಿ ಹಾಕು, ಅಲ್ಲಿ ಮೂಲೆಯಲ್ಲಿ ಹಾಕು ಬೇಗ ಬೇಗ. ರೆಡಿ ಆಗ್ತೀನಿ. ರೆಡಿ ಆಗ್ತೀಯ ನೀನು? ಏನು ರೆಡಿ ಆಗ್ತೀಯಮ್ಮ? ನೋಡಿ ತಲೆ ಸುಮ್ಮನೆ ಹಿಂಗೆ ಅಂದ್ಕೊಂಬಿಟ್ಲು, ಅದು ರೆಡಿನಂತೆ. ಬಲ್ಲೆ ಇದ್ದಾಳೆ. ಬೀಳ್ಸ್ಬಿಟ್ಟಿಯಾ? ಇಲ್ಲಿ ನಂದೊಂದು ಬೇರೆ ಡ್ಯಾನ್ಸ್ ಅಂತ. ಯಾವ ಡ್ಯಾನ್ಸ್ ಆಡ್ತೀಯಾ? ಯಾವುದೋ ಒಂದು ಫಸ್ಟ್ ಸಾಂಗ್ ಅಲ್ಲ, ಹಾಂ ಫಸ್ಟ್ ಹಾಂ ಸರಿ, ಯಾವುದು ಆಡು. ನಾನು ವೀಡಿಯೋ ಮಾಡ್ತೀನಿ. ಇಬ್ರು ಒಟ್ಟಿಗೆ ಆಡ್ತೀವಿ. ಆಡಕ್ಕೆ ಹೋತಾಡು. ಅತ್ತೆ ಅವಳಿದ್ರು ಪಿಲ್ಕೊಂಡು ಅತ್ತೆ ಅತ್ತೆ ಏನ್ಬ್ಲೆ ಅತ್ತೆ ಇಬ್ರು ಒಟ್ಟಿಗೆ ಆಡ್ತೀವಿ. ಹ್ಞೂ ಹಂಗೆ ಬರ್ತಿಲ್ಲ ನಾನು. ಹೋಗ. ಅಮ್ಮ ಏನೋ ಅಡುಗೆ ಮಾಡ್ತಾವ್ರೆ, ನಾವಿವಾಗ ಊರಿಗೆ ಹೋಗ್ಬೇಕು. ಏನಮ್ಮ ಸ್ಪೆಷಲು? ಏನು ಮಾಡಲಿ, ಮನೆಯೆಲ್ಲ ಕುತ್ಕೊಂಡು ಬಂದಿದ್ದೀವ. ಹ್ಞೂ ನಮ್ಮ ಸ್ಪೆಷಲ್ ಎಲ್ಲ ಕೇಳ್ತಾ ಇರೋದು. ನೀನೇನು ಅಡುಗೆ ಮಾಡ್ತಾ ಇದೀಯ ಅಂತ. ನಿಮ್ಮ ಸ್ಪೆಷಲ್? ಹಾಂ ಅಷ್ಟು. ಸೊಪ್ಪು ಸಾರು ಬಸ್ಸಾರು ಸ್ಪೆಷಲ್ ಕೇಳಿದ್ರೆ ನಮಗೆ ಕೆಲಸ ಇಟ್ಬಿಡ್ತಾರೆ, ಅದಕ್ಕೆ ನಾವು ಬೇಡ ಅನ್ನೋದು. ಏನೇ ಇವಳು ನೋಡಿ, ನೆನ್ನೆ ಎಲ್ಲ ನಮ್ಮನ್ನು ನೋಡಿದ್ರೆ ಹಿಂಗೆ ಹಿಂಗೆ ತಿರ್ಸ್ಕೊಂಡು ಹಿಂಗೆ ಹಿಂಗೆ ಹೋಗ್ತಾ ಇಲ್ವಾ? ಇವತ್ತು ಮಾತ್ರ ಅತ್ತೆ 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 ಅಂತಾಳೆ. ಅವನು ಕರೆ ಕರೆ ನೀನು. ಫಸ್ಟ್ ಇವ್ರು ಡ್ಯಾನ್ಸ್ ಮಾಡೋ ಅಷ್ಟರಲ್ಲಿ ನನ್ನ ಚಾರ್ಜಿಂಗ್ ಎಲ್ಲ ಖಾಲಿ ಆಗಿಬಿಡ್ತೈತೆ. ಪೂಜಾಕ್ಕ ಫೋನ್ ಮಾಡ್ತೈತೆ. ಸುಮ್ಮನೆ ಡ್ಯಾನ್ಸ್ ಅಂತಾಳೆ ಇವಳು, ಯಾವುದು ಆಡಲ್ಲ, ಸುಮ್ಮನೆ ನಾಟಕಗಳು ಆಡ್ತಾಳೆ ಎಲ್ಲ. ಬನ್ರಿ ಬೃಂದಾಂದು ಬರ್ತಡೇ ಐತೆ, ಹೋಗೋಣ. ಹಾಡ್ರ ಸಾಂಗ್ ಇಲ್ದಿರ. ಯಾವ ಸಾಂಗ್ ಅದು? ಸಾಂಗ್ ಹೆಸ್ರು ಹೇಳೆ. ಸಾಂಗ್ ಹಾಕ್ತೀನಿ ಅಂದರೆ ಮಾತ್ರ ಅವಳು ಸಾಂಗ್ ಹೆಸ್ರು ಹೇಳ್ತಾ ಇಲ್ಲ. ಹಾಂ ಕರ್ಮವೇ ಬಾಬು. ಹೌದು ಯಾವುದದು? ಅವನಿಗೂ ಗೊತ್ತಿಲ್ಲ. ಯೋಗ ಮಾಡ್ತಾ ಇದೀಯಾ? ನೋಡು ಮಾಮ ಯೋಗ ಅಂತ ಇದೆ. ಫಸ್ಟು ಬರ್ತಡೆಗೆ ಹೋಗೋಣ, ಬರ್ತಡೇ ಮುಗಿಸ್ಕೊಂಡು ಬಂದು ಆಮೇಲೆ ಡ್ಯಾನ್ಸ್ ಆಡಿಯ ಬಾ. ಬಿದ್ಲು ಅಲ್ಲುದ್ರೋಯ್ತು. ಇವಾಗಲೇ ಒಂದು ಅಲ್ಲಿ ಮುರ್ಕೊಬಿಟ್ಟಿದ್ದಾಳೆ ಇವಳೆ. ಹುಟ್ಟದೇನೆ ಅಲ್ಲು ಎಲ್ಲ ನೋಡೋಣ. ಓ ಮೈ ಗಾಡ್, ಬಂದೈತೆ, ಸಟ್ಟಗೆ ಬಂದೈತೆ. ಇವನ್ಗಿನ್ನ ಚೆನ್ನಾಗೈತೆ. ಹಂಗೆ ನಾಗಿನಿ ಡ್ಯಾನ್ಸ್ ಆಡೋದು. ಹಾಂ ನೋಡಿ ಹಿಂಗೆ ಇಟ್ಕೊಂಡು ನಾಗಿನಿ ಹಿಂಗೆ ಆಡೋದು. ಇವನು ಆಡ್ತಾನೆ ತೋರಿಸ್ತಾನೆ. ಹ್ಞೂ ನಾಗಿನಿ ಮನೆ ಎಷ್ಟು ಚೆನ್ನಾಗಿ ಹಂಗೆ ಆಡ್ಬೇಕು.
ಅವಳು ಅವ್ರ ಅಜ್ಜಿಗೆ ಮಾತ್ರ ಡ್ಯಾನ್ಸ್ ತೋರಿಸೋದು ಇನ್ಯಾರಿಗೂ ತೋರಿಸಲ್ಲ. ನೋಡು ಅವ್ನು ಆಡ್ತಾ ಅವ್ನು ನೋಡಲ್ಲಿ. ಹೌದಾ? ಯಾವ ಡ್ಯಾನ್ಸು? ಚಿಕ್ರಿ ಚಿಕ್ರಿ ತಾನೆ? ಹ್ಞೂ ಹಾಡು. ಚಿಕ್ರಿ ಚಿಕ್ರಿ ಆಡ್ ನೋಡು, ಅಣ್ಣ ಆಡ್ತೈತೆ ಆ ಥರ ಆಡಬೇಕು. ಹಾಂ ಅಲ್ಲಿಬ್ಬರು ಆಡ್ರಿ, ನಾನು ಸಾಂಗ್ ಹೋಗ್ತೀನಿ, ಡ್ಯಾನ್ಸ್ ಮಾಡಿರೋ. ಓಕೆ ಫಸ್ಟ್ನಿಂದ ಅಂತ ಹೇಳ್ಕೊಡ ಅವಳಿಗೇನು, ಅವಳು ಆಡ್ತಾಳೆ ನಿನ್ನ ಜೊತೆ. ನೀನು ಹಿಂಗೆ ಮಾಡ್ತಾ ಇದ್ರೆ ಸುಮ್ಮನೆ ಟೈಮ್ ವೇಸ್ಟ್. ನಾವು ಊರಿಗೆ ಹೋಗ್ತೀವಿ, ಟೈಮ್ ಆಯ್ತು ನೋಡಲ್ಲಿ, ಟೈಮು ಎಷ್ಟಾಯ್ತು. ನಾನು ನೋಡಿದೆ ಒಂದು ವಿಡಿಯೋ, ಫೋನಲ್ಲಿ ಹಾಕಿದ್ರಲ್ಲ. ಅವ್ನು ಸಾಂಗ್ ಹಾಕಿಲ್ಲ ಪಾಪ, ಸುಮ್ಮನೆ ಆಡ್ತಾವನೆ ಕೈಗಳು ಅಲ್ಲಾಡಿಸ್ಕೊಂಡು. ಸಾಂಗ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾನೆ ಅವನು. ಬಾರ ಮನೆ ಅಲ್ಲಿ ಹಾಕೋಣ ನಿಮ್ಮ ಮನೆ ಹತ್ರ ರೋಡಲ್ಲಿ. ಹಾಂ ಅಲ್ಲ ಆಡಿಯ. ಹಾಂ ಬಾ. ಈಗ ನಮ್ಮ ಬೃಂದನ್ ಬರ್ತಡೇ ಐತೆ, ಬರ್ತಡೇ ಪಾರ್ಟಿಗೆ ಹೋಗೋಣ. ಬನ್ನಿ ಬನ್ನಿ. ಬಾಯ್ ಬಾಯ್ ಮಾ. ಹಚ್ಚು ಅದಕ್ಕೆ ಹಚ್ಬಿಡು, ಅದಕ್ಕೆ ಹಚ್ಚು, ಅಂಟೋಷಲ್ ಆಗುತ್ತೆ. ಅವ್ನು ಹಚ್ತಾನೆ ಅಷ್ಟೊತ್ತಿಗೆ. ಸ್ವಲ್ಪ ಮೇಲೆ ಕಚ್ಕೋ. Happy birthday to you. Happy birthday Brunda. ಅಯ್ಯೋ ಎಲ್ಲ ಇದು ಓ ಮನ್ವಿತಾ, ಏನು ಹಂಗೆ ತುರುಕ್ತಾ ಇದೀಯಾ? ಓ ಈಗ ಕರ್ಸು ಏನು ಪಿಲ್ಲೆಗಳು ಇಷ್ಟೊಂದು ಜನ ಅವ್ರೆ. ಪೂರ್ವಿ ನೀನು ಹೋಗು, ಪೂರ್ವಿ ನೀನು ಹೋಗಿ ಫೋಟೋ ತೆಗಿತೀನಿ. 3 ಜನ ಇರೋದಪ್ಪ ನಾವು. ಅದೇ ಲೋಪಕ ಸ್ವಲ್ಪ ಕೇಕ್ ಇಲ್ಲ. ಬೃಂದನ್ 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 ಅಂಕಲ್ ಕಿರಣ್ ಅಣ್ಣ ತಿನ್ಬೇಡ ಅಷ್ಟೇ. ಪೂರ್ವಿ ಹೋಗು, ಅಲ್ಲ ಸುಮ್ಮನೆ ನಿಂತ್ಕೊಂಡು ಫೋಟೋ ತೆಗಿತಾಳೆ. ನೋಡ್ರಿ అట్లా కట్ చేసేమ్మా పిల్లలకంతా. కిరణనేనా తినబడ నేను వడ్ల కిరణాలే ಬರ್ತ್ಡೇ ಬೈತಾರೆ ಏನು ಕಾಣಿಸ್ತಾನೆ ಇಲ್ಲ. ಏ ಬ್ಯಾಂಡಲ್ಲಿ ಕೇಕು ಅದು ಕೇಕ್ ಹಾಕ್ಬೇಕು ಅದನ್ನ ಬರೀ
ಕರ್ಕೋ ಇಕ್ಕೋ ಇಕ್ಕೋ ಬಾಯಿಗೆ ಇಕ್ಕೋ ಬೇಗ ಪುರಿ ತಿನ್ನೋರ್ಗು ಬಿಡಲ್ಲ ಇವಾಗ ತಿಂತಾ ಇರಬೇಕು ಒದ್ದು ಏ ಮೊದಲು ಪಾಯಸ ತಿನ್ಲೇದಂಗೆ ಹೋಯ್ತು ಹೋಯ್ತು ತಿನ್ಬಿಟ್ಲೋ ಏ ಏನು ಪೂಜಾ ತಿನ್ನಲ್ಲ ಅಂತ ಬರೀ ಡೌಗಳು ಮಾಡ್ತೀಯ ಛೇ 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 ಅಲ್ಲ ಹರ್ಷಿತಾ ನೋಡಿದ್ರಾ ತಿಂದ್ಬಿಟ್ಲು ನೋಡಿ ಕಬಾಬ್ ಮಾಡ್ತಾ ಇರೋದಕ್ಕೆ ಘಮ ಘಮ ಅಂತೈತೆ ನಮ್ಮ ಪೂಜೆ ಹಂಗೆ ಎಳ್ಕೊತಾ ಐತೆ ಅದಕ್ಕೆ ತಿನ್ನಬೇಕು ಅನ್ಸ್ಬಿಟ್ಟೈತೆ ಅಲ್ಲ ಪೂಜಾ ಅದೇನು ತಿನ್ನಬೇಕು ಅಂತ ಅನ್ಸಲ್ಲ ನನಗೆ ಚಿಕ್ಕಮ್ಮ ಅಷ್ಟೊಂದೆಲ್ಲ ಟೆಂಪ್ಟಿಂಗ್ ಆಗಲ್ಲ ತುರ್ಕಿನ ಬಾಯಿಗೆ ಚೆನ್ನಾಗೈತಾ ಪೂಜೆಗೆ ಅರ್ಪಿತಾ ನಿನ್ನ ಮೂತಿ ಸುಟ್ಟಾಕಿದ್ಯಾ ಅದಕ್ಕೆ ಸುರ ಅಂತೈತೆ ನಿಂಗೆ ಹಿಂಗೆ ಅನ್ಕೊಂತಾವಳೆ ಅಲ್ಲ ಪೂಜಾ ಕರೆಕ್ಟಾ ಹಂಗೆ ವಿಡಿಯೋ ಮಾಡಿ ಹೇಳ್ಬಿಟ್ಟು ಫ್ಲಾಶ್ ಅಂದ್ಬಿಡುತ್ತೆ ಸಾಂಗ್ ಬಿಡುತ್ತೆ ಕಾಣಿಸುತ್ತೆ ಯಾರ ಫ್ಲಾಶ್ ಅಂದ್ಬಿಡ್ತಾ ಅವ್ನು ಮುಚ್ಚಿಕೊಂಡ್ಬಿಡ್ತಾನೆ ಅವ್ರು ತಿನ್ನೋ ಹೇಳ್ತೆ ಫೋಟೋ ಕೇಕ್ ಫೋಟೋಕ್ಕೆ వచ్చిಲ್ಲ ಬರಲ್ಲ